ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹೇಮಾ ಡಿ. ಡಾಕ್ಟರ್ ಹೇಮಾ ಡಿ ಅವರು MD ಪೀಡಿಯಾಟ್ರಿಕ್ಸ್ ಮಾಡಿ ಅದ ನಂತರ ಫೆಲೋಶಿಪ್ ಪೆರಿನೇಟಲ್ ಮೆಡಿಸಿನ್ನಲ್ಲಿ ಅವರು ಫೆಲೋಶಿಪ್ ಮಾಡಿದ್ದಾರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿಂದ. ಸೊ ಅವರು ತಮ್ಮ ಈ ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ಪುಟ್ಟ ಪುಟ್ಟ ಮಕ್ಕಳನ್ನ ಅಂದ್ರೆ ಪ್ರಿಮೇಚರ್ ಬೇಬಿಗಳನ್ನ ಎಲ್ಲ ಬೆಳೆಸ್ಕೊಂಡು ಅವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಬನ್ನಿ ಅವರಿಂದಲೇ ಅದು ಹೇಗೆ ರಕ್ಷಣೆ ಮಾಡೋದನ್ನ ಕಲ್ತ್ಕೊಳ್ಳೋಣ. ನಮಸ್ಕಾರ ಹೇಮ ಅವರೇ. ನಮಸ್ಕಾರ ಮೇಡಮ್. ಸ್ವಾಗತ. ನೀವು ಈ ಪೆರಿನೇಟಲ್ ಮೆಡಿಸಿನ್ ಅಂತ ಹೇಳಿದ್ರೆ, ಈ ಪೆರಿನೇಟಲ್ ಮೆಡಿಸಿನ್ದು ವಿವರನೂ ಹೇಳಿದ್ರೆ, ಆದರೆ ಕೆಲವು ಸಲ ಮಕ್ಕಳಿಗೆ ಹುಟ್ಟಿದ ಮೇಲೆ ಸ್ವಲ್ಪ ದಿನಕ್ಕೆ ಜಾಂಡಿಸ್ ಬರೋಕ್ಕೆ ಶುರು ಆಗತ್ತೆ. ಆ ಜಾಂಡಿಸು ಸ್ವಲ್ಪ ಇದ್ರೆ ಪರವಾಗಿಲ್ಲ, ಹೆಚ್ಚಾಗ್ಬಿಟ್ರೆ ಅದಕ್ಕೆ ಡೇಂಜರು. ಸೊ ಹಾಗಾಗಿ ಇದು ಜಾಂಡಿಸ್ ಯಾಕೆ ಬರುತ್ತೆ ಮಕ್ಕಳಿಗೆ, ಅದು ದಯವಿಟ್ಟು ತಿಳಿಸಿ ನಮ್ಗೆ. ಖಂಡಿತವಾಗ್ಲು. ಸೊ ಜಾಂಡಿಸ್ ಅಲ್ಲಿ ಇದು ಎರಡ್ ರೀತಿ ಇದೆ. ಒಂದು ಪ್ಯಾಥೊಲಾಜಿಕಲ್ ಜಾಂಡಿಸ್, ಇನ್ನೊಂದು ಫಿಸಿಯೋಲಾಜಿಕಲ್ ಜಾಂಡಿಸ್. ಈ ಪ್ಯಾಥೊಲಾಜಿಕಲ್ ಜಾಂಡಿಸ್ ಡೇಂಜರಸ್. ಇದು ಮಗು ಹುಟ್ಟಿದ ಒಂದಿನದ ಒಳಗಡೆನೆ ಬರ್ಬೋದು, 2 ದಿನದ ಒಳಗಡೆ ವಿತಿನ್ 48 ಅವರ್ಸ್ ಸಹ ಬರ್ಬೋದು. ಇದಕ್ಕೆ ಬರೋದಕ್ಕೆ ನಮ್ದು ನಾನಾ ರೀತಿ ಕಾರಣಗಳು ಇರುತ್ತೆ, ಲೈಕ್ ಬ್ಲಡ್ ಗ್ರೂಪ್ ಇನ್ಕಂಪ್ಯಾಟಬಿಲಿಟಿ ಅವೆಲ್ಲ. ಅಂದ್ರೆ ತಂದೆದೊಂದು ತಾಯಿದೊಂದು ಎರಡು ಇದ್ದಾಗ ಈ HB ಅಂದ್ರೆ ಏನಂತೀರಾ ನೀವು, RH ಇನ್ಕಂಪ್ಯಾಟಬಿಲಿಟಿ. ತಾಯಿ ನೆಗೆಟಿವ್ ಬ್ಲಡ್ ಗ್ರೂಪ್, ಮಗು ಪಾಸಿಟಿವ್ ಬ್ಲಡ್ ಗ್ರೂಪ್ ಇದ್ದಾಗ, ಅಥವಾ ತಾಯಿ O ಪಾಸಿಟಿವ್ ಇದ್ದು ಮಗು A ಪಾಸಿಟಿವ್ ಅಥವಾ B ಪಾಸಿಟಿವ್, OA ಸೆಟಪ್ OB ಸೆಟಪ್ ಅಂತ ಹೇಳ್ತೀವಿ. ಹಿಮೋಲೈಟಿಕ್ ಕಾಸಸ್ ಫಾರ್ ಅನಿಮಿಯಾಗೆ ಹಿಮೋಲೈಟಿಕ್ ಕಾಸಸ್ ಫಾರ್ ದ ಜಾಂಡಿಸ್ ಬರುತ್ತೆ ಅದು. ಸೊ ಅದು ಪ್ಯಾಥೊಲಾಜಿಕಲ್ ಜಾಂಡಿಸ್. ಅದು ಆಸ್ಪತ್ರೆಯಲ್ಲಿ ಇರುವಾಗ್ಲೇ ನಾವು ನಮ್ ರೊಟೀನ್ ರೌಂಡ್ಸ್ ಅಲ್ಲೇನೆ ನಮ್ಗೆ ಎಲ್ಲೋ ಕಾಣ್ತಿದ್ರೆ ನಾವು ಕಳ್ಸ್ಬಿಡ್ತೀವಿ ಈ ತರ ಡೆಲಿವರಿ ಮೊದಲು ನಾವು ಬರೀ ತಾಯಿದ್ ಮಾಡಿರ್ತೀವಿ, ಮಗುದ್ ಗೊತ್ತಾಗೋದಿಲ್ಲ ಅಲ್ವಾ? ಇವಾಗ ತುಂಬಾ ಅಡ್ವಾನ್ಸ್ಮೆಂಟ್ ಬೆಳೆದಿದೆ. ಸೊ ನಾವು ಡಾಪ್ಲರ್ ಸ್ಟಡಿ ಮಾಡ್ತೀವಿ. ಸೊ ಡಾಪ್ಲರ್ ಅಲ್ಲಿ ಅನೀಮಿಯಾ ಅಂತ ಏನಾದ್ರೂ ನಾವು ಕಂಡುಹಿಡಿದ್ರೆ, ಅಂದ್ರೆ MCV ವೆಲಾಸಿಟಿ, ತಾಯಿ ಗರ್ಭದಲ್ಲಿರೋ ಭ್ರೂಣಕ್ಕೆ ಏನಾದ್ರೂ ಡಾಪ್ಲರ್ ಮಾಡಿ ಪರೀಕ್ಷೆ ಮಾಡ್ತೀವಿ. ಹೌದು. ಸೊ ಮಗು ಫೀಟಸ್ಗೆ ನಾವು ಅನೀಮಿಯಾ ಚೇಂಜಸ್, ಡಾಪ್ಲರ್ ಚೇಂಜಸ್ ಇಸ್ ಸಜೆಸ್ಟಿವ್ ಆಫ್ ಅನೀಮಿಯಾ. ಸೊ ಅವಾಗ್ಲೂ ತಾಯಿದು RH ನೆಗೆಟಿವ್, ತಾಯಿ ಬ್ಲಡ್ ಗ್ರೂಪ್ ಆಬ್ವಿಯಸ್ಲಿ ನಮ್ಗೆ ಗೊತ್ತಿರುತ್ತೆ. ಸೊ RH ನೆಗೆಟಿವ್ ಇದ್ದಾಗ ದಿಸ್ ಇಸ್ ವಾಟ್ ವಿ ಸಸ್ಪೆಕ್ಟ್, ಅನೀಮಿಯಾ ಇರ್ಬೇಕಂದ್ರೆ. ಸೊ ಅದು ರಕ್ತ ಹೊಡಿತಾ ಇದೆ, ಹಿಮೋಲೈಸಿಸ್ ಆಗ್ತಾ ಇದೆ, ಅದಕ್ಕೆ ಮಗುಗೆ ರಕ್ತ ಕಮ್ಮಿ ಇದೆ. ಸೊ ಅವಾಗ್ಲೇನೆ ಇಂಟ್ರಾ ಯೂಟ್ರೈನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗಳು ಕೊಡ್ತೀವಿ ಟು ರೆಡ್ಯೂಸ್ ದ ಕಾಂಪ್ಲಿಕೇಶನ್ಸ್, ಅಂದ್ರೆ ಅನೀಮಿಯಾ ಅಂತ ಆಗೋ ಕಾಂಪ್ಲಿಕೇಶನ್ಸ್ ನ ರೆಡ್ಯೂಸ್ ಮಾಡಕ್ಕೆ. ಮತ್ತೆ ಆಂಟಿ-ಡಿ ಅಂತ ಇನ್ನೊಂದು ಇಂಜೆಕ್ಷನ್ಸ್ ನ ಕೊಡ್ತಾ ಇದಾರೆ 28ನೇ ಗೆಸ್ಟೇಷನ್ ಏಜ್ ಅಲ್ಲಿ, ಮತ್ತೆ ಆಫ್ಟರ್ ದ ಡೆಲಿವರಿ. ಸೊ ಆಂಟಿ-ಡಿ ಇಂದನು ನಮ್ಗೆ ಈ ಮುಂಚಿನಷ್ಟು RH ಐಸೋಇಮ್ಯುನೈಸೇಷನ್ ಕಾಂಪ್ಲಿಕೇಶನ್ಸ್ ಹಳೆ ಕಾಲದಲ್ಲಿ ಮಕ್ಕಳನ್ನ ಕಳ್ಕೊಳ್ತಾ ಇದ್ವಲ್ಲ, ಅದು ಈಗ ಕಡಿಮೆ ಆಗಿದೆ ಇದರಿಂದ ಅಂತ. ಆದ್ರೆ ಹುಟ್ಟಿದ ಮೇಲೆ ಜಾಂಡಿಸ್ ಬಂದಾಗ ಅದು ಇದಕ್ಕೆ ಜಾಂಡಿಸು ಇದು ಡೇಂಜರು, ಇದಕ್ಕೆ ಜೀವಕ್ಕೆ ಅಪಾಯ ಅಂತ ಗೊತ್ತಾಗದ್ ಹೇಗೆ? ಯಾಕಂದ್ರೆ ನೀವು ಡಿಸ್ಚಾರ್ಜ್ ಮಾಡಿ ಮನೆ ಕಳ್ಸಿರ್ತೀರಿ, ಆ ಮನೆಗೆ ಹೋದ್ಮೇಲೆ ಗಾಬರಿ ಆಗತ್ತೆ. ಈಗ ನನ್ನ ಮೊಮ್ಮಗಳಿಗಾದಾಗ ನನ್ನ ಮಗಳು ಅಳಕ್ ಶುರು ಮಾಡಿದ್ಲು. ಅಂದ್ರೆ ಫಿಸಿಯೋಲಾಜಿಕಲ್ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ, ಅದು ವಿಪರೀತ ಜಾಸ್ತಿ ಆದಾಗ ಕರ್ನಿಕ್ ಹೋಗ್ಬೋದು. ಅದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಅದು ಫಿಸಿಯೋಲಾಜಿಕಲ್ ಜಾಂಡಿಸ್, 4ನೇ ದಿನ 5ನೇ ದಿನ ಆದ್ಮೇಲೆ ಬರೋ ಜಾಂಡಿಸ್. ಅದಕ್ಕೆ ಮೇನ್ ರೀಸನ್ ಈ ವೇಟ್ ಲಾಸ್, ಡಿಹೈಡ್ರೇಷನ್, ಮತ್ತೆ ಲಿವರ್ ಇನ್ನ ಮೆಚೂರ್ ಆಗಿರಲ್ಲ ನಮ್ಗೆ ಆ ಎನ್ಸೈಮ್ಸ್ ನ ಇದ್ ಮಾಡಕ್ಕೆ. ಸೊ ತಾಯಿ ಆದರ್ ಅಥವಾ ಬೆಳಕಿನಲ್ಲಿ ಸ್ವಲ್ಪ ಮಗುನ ನೋಡ್ಬೇಕು. ಹಳದಿ ಬಣ್ಣ ನಮ್ಗೆ ಕೈ ಕಾಲು ಪಾಮ್ ಅಂಡ್ ಸೋಲ್ಸ್ ವರ್ಗು ಹಳದಿ ಬಣ್ಣ ಕಾಣ್ತಾ ಇದ್ರೆ ಇಮಿಡಿಯೇಟ್ ಆಗಿ, ಹೌದು, ಸೂರ್ಯನ ಬೆಳಕಲ್ಲಿ ನೋಡ್ಬೇಕು. ಹಳದಿ ಬಣ್ಣ ಆಗಿ ಕಾಣ್ತಾ ಇದ್ರೆ ನಿಮ್ಮ ಹತ್ತಿರದ ಪೀಡಿಯಾಟ್ರಿಷಿಯನ್ ನ ಮೀಟ್ ಮಾಡಿ ಒಂದು ಜಾಂಡಿಸ್ ಟೆಸ್ಟ್ ಮಾಡಿಸಿ. ಇಲ್ಲ ಡೇಂಜರ್ ಸೈನ್ಸ್ ನೀವ್ ಹೇಳ್ದಾಗೆ ಈ ಜಾಂಡಿಸ್ ನಾವು ನೋಡ್ಕೊಂಡಿಲ್ಲ ಆನ್ ಟೈಮ್ ಅಂದ್ರೆ ಕರ್ನಿಕ್ಟ್ರೆಸ್ ಅಂತ ಹೋಗುತ್ತೆ. ಅಂದ್ರೆ ಜಾಂಡಿಸ್ ಬಿಲುರುಬಿನ್ ಅಂಶ ಬ್ರೈನ್ ಅಲ್ಲಿ ಡೆಪಾಸಿಟ್ ಆದಾಗ ಮಕ್ಕಳಿಗೆ ಸುಸ್ತಾಗತ್ತೆ. ಯಾಕಂದ್ರೆ ಇನ್ನ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅನ್ನೋದು ಪದರ ಅಂಶ ಡೆವಲಪ್ ಆಗಿರಲ್ಲ. ಸೊ ಈಸಿಯಾಗಿ ನಮ್ದು ಜಾಂಡಿಸ್ ಅಂಶ, ಬಿಲುರುಬಿನ್ ಅಂಶ ಬ್ರೈನ್ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಸೊ ಅವಾಗ ಮಕ್ಕಳು ಸುಸ್ತಾಗ್ತವೆ, ಹಾಲ್ ತಗೊಳಲ್ಲ, ಕೆಲವೊಮ್ಮೆ ಫಿಟ್ಸ್ ಕೂಡ ಬರುತ್ತೆ. ಇವೆಲ್ಲ ಡೇಂಜರ್ ಸೈನ್ಸ್. ನಮ್ಗೆ ಬ್ರೈನ್ ಗೆ ಡ್ಯಾಮೇಜ್ ಆಗ್ಬಿಟ್ರೆ ನಾವ್ ಏನು
ರಿವರ್ಸ್ ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ. ಸೊ ಯಾಕಂದ್ರೆ ಒಂದು ಇನಿಷಿಯಲಿ ಸಲ ಬ್ರೈನ್ ಸೆಲ್ಸ್ ಸತ್ಬಿಟ್ರೆ ಅದು ಡ್ಯಾಮೇಜ್ ಆದ್ರೆ ಹೌದು ಮತ್ತೆ ಅದ್ರದ್ದು ಇಂಟೆಲಿಜೆನ್ಸ್ ಇದು ಹೌದು ತರೋದು ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಹೌದು. ಹೌದು. ಸೊ ಹಾ. ಅದಕ್ಕೆ ಪ್ರತಿಯೊಬ್ಬರಿಗೂ ಡಿಸ್ಚಾರ್ಜ್ ಆದ್ಮೇಲೆ 2 ರಿಂದ 3 ದಿನ ಬಿಟ್ಟು ಅಂತ ಬನ್ನಿ ಅಂತ ನಾವು ಸ್ಟ್ರೆಸ್ ಮಾಡಿ ಹೇಳೋದು ಈ ಜಾಂಡಿಸ್ಗೋಸ್ಕರ. ಹಾ. ಹಾ. ಮತ್ತೆ ಅದಕ್ಕೆ ಇನಿಷಿಯಲಿ ನಾವು ರೆಕಗ್ನೈಸ್ ಮಾಡಿದ್ರೆ ಫೋಟೋಥೆರಪಿ ಅಂತ ಕೊಡ್ತೀವಿ. 450 ನ್ಯಾನೋಮೀಟರ್ ವೇವ್ ಲೆಂತ್ ಇರೋ ಲೈಟ್ ಕೊಟ್ರೆ ಹಾ. ಜಾಂಡಿಸ್ ಆರಾಮಾಗಿ ಕಮ್ಮಿ ಆಗುತ್ತೆ. ಕೆಲವೊಮ್ಮೆ ಹ್ಮ್. ನಾವು 28 ಕೂಡ ನೋಡ್ತೀವಿ 3ನೇ ದಿನ ಹ್ಮ್. 4ನೇ ದಿನ. ಅದು ಹಾ. ಎಕ್ಸ್ಚೇಂಜ್ ಟ್ರಾನ್ಸ್ಫ್ಯೂಷನ್ ಅಂತೀವಿ. ಸೊ ಹಾ. ಹೊಕ್ಕುಳ್ ಬಳ್ಳಿ ಅಲ್ಲ, ಮೂಲಕ ನೀವು ಫೋಟೋಥೆರಪಿ ಅಂದ್ರಲ್ಲ, ನನಗೆ ಹಾ, ನೆನಪಾಗತ್ತೆ. ನಾವು ಹಾ, ಮಕ್ಕಳಾಗಿದ್ದಾಗ ಹಾ. ಕಣ್ಣನ್ನ ಮುಚ್ಚಿಬಿಟ್ಟು ಬಿಸಿಲಲ್ಲಿ ಬಾಳೆ ಎಲೆ ಮೇಲೆ ಮಲಗಿಸ್ಬಿಡೋರು ಮಕ್ಕಳನ್ನ. ಹೌದು ಅಂದ್ರೆ ಈ ಹೌದು ಹುಟ್ಟಿದ ಮಕ್ಕಳನ್ನ. ಅಂದ್ರೆ ಹೌದು ಸೂರ್ಯನ ಕಿರಣದಿಂದನೇ ಫೋಟೋಥೆರಪಿ ಕೊಟ್ಟ ಹಾಗೆ ಆವಾಗ ನ್ಯಾಚುರಲ್ ಫೋಟೋಥೆರಪಿ. ಈಗ ನಿಮಗೆ ಮೆಷಿನ್ ಬಂದಿದೆ. ಹೌದು. ಸೊ ಹ್ಮ್. ಸೂರ್ಯನ ಬೆಳಕು ಯಾಕೆ ಇವಾಗ ಇದ್ ಮಾಡಲ್ಲ ಅಂದ್ರೆ ಅದ್ರಲ್ಲಿ UV ರೈಸ್ ಇರುತ್ತೆ, ಅದರ್ ರೇಸ್ ಇರುತ್ತೆ. ಆ ಬಟ್ ನಮ್ಗೆ ಜಾಂಡಿಸ್ ಅಲ್ಟ್ರಾ ಕಮ್ಮಿ ವೈಲೆಟ್ ಆಗಕ್ ರೇಸ್. ಬೇಕಾಗಿರೋ ರೇಸ್ ಬರೀ 450 ಮೀಟರ್, 450 ನ್ಯಾನೋಮೀಟರ್ ವೇವ್ ಲೆಂತ್. ಸೊ ಆ ಸೂರ್ಯನ ಓಕೆ. ಕಿರಣ ಮತ್ತೆ ಡಿಹೈಡ್ರೇಷನ್ ಆಗಿ ಮತ್ತೆ ಕಾಂಪ್ಲಿಕೇಶನ್ಸ್ ಗಳಾಗ್ತವೆ. ಸರಿ 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 ಸೊ ಸರಿ. ಅದಕ್ಕೆ ಅಂದ್ರೆ ಒಂದ್ ಮಾಡಕ್ ಹೋಗಿ ಇನ್ನೊಂದಾಗತ್ತೆ. ನೀವು ಹೌದು ಬಿಸಿಲಲ್ಲಿ ಹೌದು ಮಲಗಿಸಿದ್ದಕ್ಕೆ ಅದ್ರದ್ದು ಹೌದು ಬೆವ್ತ್ಕೊಂಡ್ಬಿಟ್ಟು ಮತ್ತೆ ಇದು ಕಡಿಮೆ ಆಗಿ ಮತ್ತೆ ಜಾಂಡಿಸ್ ಡಿಹೈಡ್ರೇಟ್ ಜಾಸ್ತಿ ಆಗತ್ತೆ ಹೌದು. ಅಂತ. ಓಕೆ ಸೊ ಓಕೆ. ಹಾ ಹಾ. ಸೊ ಅದಕ್ಕೆ ನಾವು ಸನ್ಲೈಟ್ ಸ್ವಲ್ಪ ಹೊತ್ತು ಆದ್ರೆ ಅದನ್ನೇ ಪರ್ಸಿಸ್ಟೆಂಟ್ ಆಗಿ ಇದ್ ಮಾಡಲ್ಲ, ಅಡ್ವೈಸ್ ಮಾಡಲ್ಲ. ಹ್ಮ್. ಹ್ಮ್. ಇನ್ನೊಂದು ಲಾಸ್ಟ್ ಅದೇ ನಾನು ಹೇಳಿದ್ನಲ್ಲ, ಎಕ್ಸ್ಚೇಂಜ್ ಟ್ರಾನ್ಸ್ಫರ್, ರಕ್ತ ಚೇಂಜ್ ಮಾಡೋದು. ಹೌದು. ಹಾ. ಹೊಸ ರಕ್ತ ಹಾಕ್ಬಿಟ್ಟು ಈ ಮಗುನಲ್ಲಿರೋ ರಕ್ತ, ಬಿಲಿರುಬಿನ್ ಅಂಶ ಇರೋ ರಕ್ತನ ತೆಗೆದ್ರೆ ಆ ಬ್ರೈನ್ ಡ್ಯಾಮೇಜ್ ಹಾ. ಆಗೋದನ್ನ ಅಂದ್ರೆ ತಡೆಯುತ್ತೆ. ಇದು ಹೊಕ್ಕಳು ಹುರಿ ಇರುತ್ತಲ್ಲ, ಅದು ಇನ್ನೂ ಹಾ ಓಪನ್ ಆಗಿರುತ್ತೆ, ಅಲ್ಲಿ ರಕ್ತನಾಳ ಇರುತ್ತೆ. ಹೌದು ಅದ್ರಲ್ಲೇನೆ ನಾವು ಟ್ಯೂಬ್ ಹೌದು ಹಾಕ್ಬಿಟ್ಟು ಅದ್ರ ಹೌದು ಮುಖಾಂತರ ರಕ್ತ, ಅಂದ್ರೆ ಹೌದು ಮಗು ರಕ್ತನ ತೆಗೆದು ಬೇರೆ ರಕ್ತನ ಕೊಡೋದು. ಹೌದು ಅಂದ್ರೆ ಅದಕ್ಕೆ ಹೌದು ಎಕ್ಸ್ಚೇಂಜ್ ಅಂತ. ಎಷ್ಟು ಹೌದು ತೆಗೆದಿರ್ತೀರೋ ಅಷ್ಟು ಹಾಕ್ತೀರಿ ಅವಾಗ. ಹೌದು ಹೌದು. ಅಂದ್ರೆ ಎಷ್ಟನ್ನ ಚೇಂಜ್ ಮಾಡ್ತೀರಿ? ಎಲ್ಲಾ ರಕ್ತವನ್ನು ಪೂರ್ತಿ ಬದಲಾಯಿಸ್ತೀರಾ, ಏನ್ ಮಾಡ್ತೀರಿ? ಸೊ ನಾವು ಕಾಮನ್ ಆಗಿ ಮಾಡೋದು ಡಬಲ್ ವಾಲ್ಯೂಮ್ ಎಕ್ಸ್ಚೇಂಜ್ ಅಂತ. ಹಾ. ಅದು ಹಾ. ಅರೌಂಡ್ 80% ರೀಪ್ಲೇಸ್ಮೆಂಟ್ ಕೊಡುತ್ತೆ. ಮಗುದು ಬ್ಲಡ್ ನ 80% ರೀಪ್ಲೇಸ್ ಮಾಡುತ್ತೆ. ಹ್ಮ್. ಪ್ರಿಫರಬಲಿ ಓ ನೆಗೆಟಿವ್ ಬ್ಲಡ್ ಗ್ರೂಪ್. ಬಟ್ ಓ ಹಾ. ನೆಗೆಟಿವ್ ನಿಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಸಿಗೋದು ಅಂತ. ಹೌದು, ಬಹಳ ಕಷ್ಟ. ಸೊ ಹೌದು ಹೌದು. ಮದರ್ಸ್ ಬ್ಲಡ್ ಗ್ರೂಪ್ ಅಲ್ಲಿ ಚೆಕ್ ಮಾಡ್ತೀವಿ ಕಂಪ್ಯಾಟಬಿಲಿಟಿ. ಸೊ ಹ್ಮ್. ಹ್ಮ್. ಅದೇನು ಚೆಕ್ ಅದೇನು ರಿಯಾಕ್ಷನ್ ಆಗ್ಲಿ ಅಂದ್ರೆ ನೆಕ್ಸ್ಟ್ ಮದರ್ಸ್ ಬ್ಲಡ್ ಗ್ರೂಪ್ ಅಲ್ಲಿ ನಾವು ಎಕ್ಸ್ಚೇಂಜ್ ಹ್ಮ್. ಟ್ರಾನ್ಸ್ಮಿಷನ್ ನ ಹ್ಮ್. ಹ್ಮ್. ಮಾಡ್ತೀವಿ. ಹ್ಮ್. 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 ಬಟ್ ಕೆಲವು ಮಕ್ಕಳು ಜಾಂಡೀಸು ಇರ್ಲಿ ಇರ್ದೇ ಇರ್ಲಿ, ಕಿಟಾರ್ ಅಂತ ಕಿಳ್ಚುತ್ತೆ, ಅಳುತ್ತೆ ಅಳುತ್ತೆ ಅಳುತ್ತೆ, ಅಳೋದನ್ನ ನಿಲ್ಸದೇ ಇಲ್ಲ. ಅದು ಅಳೋದನ್ನ ನಿಲ್ಸೋದಕ್ಕೆ ಅಂದ್ರೆ ಏನ್ ಕಾರಣ? ಅದಕ್ಕೇನು ಹೊಟ್ಟೆ ನೋವು ಹಾ ಆಗಿರುತ್ತಾ? ಯಾಕಂದ್ರೆ ದೊಡ್ಡವರಾದ್ರೆ ತಲೆನೋವು, ಹೊಟ್ಟೆ ನೋವು, ಮೈ ನೋವು ಹಾ ಇದೆ ಅಂತ ಹೌದು ಹೇಳ್ಬೋದು. ಇದಕ್ಕೆ ಹೌದು ಹೇಳಕ್ ಆಗೋದಿಲ್ಲ. ಅದು ಹೌದು. ಅಳ್ತಾ ಇದೆ ಅಂದ್ರೆ ಏನೋ ಕಾಯಿಲೆ ಇದೆ ಅಂತ. ಸೊ ಅದು ಯಾವ ತರದ್ದು ಅಳೋದದು ಅಂತ? ಸೊ ಇನಿಷಿಯಲಿ ಅಳೋದು ಡೆಫಿನೆಟ್ಲಿ ಫಾರ್ ದ ಫೀಡಿಂಗ್. ಮಗು ಹಾ. ಹತ್ರ ಫೀಡಿಂಗ್ ಕೊಟ್ರೆ 1-2 ಅವರ್ಸ್ ಅಂದ್ರೆ ಮಲಗಿದ್ರೆ ಹೊಟ್ಟೆ ಚೆನ್ನಾಗಿ ಹಸ್ದಿದೆ ಅಂತ. ಫೀಡಿಂಗ್ ಮಾಡಿದೀರಾ ಅಂತ. ಓಕೆ. ಒಂದ್ ಹಾ. 25 ದಿನ 28 ದಿನ ಆದ್ಮೇಲೆ ಕೆಲವೊಮ್ಮೆ ಮಕ್ಳು ಅಳ್ತವೆ. ಲೈಕ್ 3 ಗಂಟೆಗೆ ಎತ್ತು ನನ್ ಮಗು ಬೆಳಿಗ್ಗೆ 6 ಗಂಟೆಗೆ ಮಲಗ್ತು ಅಂತ ಪೇರೆಂಟ್ಸ್ ಬರ್ತಾರೆ. ಸೊ ಹಾ. ಅದು ಮೋಸ್ಟ್ ಕಾಮನ್ ಕೋಲಿಕಿ ಹ್ಮ್. ಪೇನ್ ಅಂತ ಹೇಳ್ತೀವಿ. ಅದು ಹಾ. ಒಂದ್ ತಿಂಗಳು ಹತ್ತತ್ರದ ಮೇಲೆ, ಇನಿಷಿಯಲ್ ಡೇಸ್ ಅಲ್ಲಿ ಬರಲ್ಲ ಇದು ಕೋಲಿಕಿ ಪೇನ್. ನಾನ್ ಹಾ. ಸ್ವಲ್ಪ ಪೇರೆಂಟ್ಸ್ ಕೋಲಿಕಾಯ್ಡ್ ಡ್ರಾಪ್ಸ್ ನ ಮೊದಲನೇ ವಾರದಲ್ಲೇ ಹಾಕಕ್ ಸ್ಟಾರ್ಟ್ ಮಾಡಿರೋರ್ನು, ಅದ್ರ ಅಗತ್ಯ ಇಲ್ಲ ಮೊದಲನೇ ಹಾ. ವಾರದಲ್ಲಿ. ಹಾ. ಹಾ. ಸೊ ಆ ರೀತಿ ಬಂದಾಗ ನೀವ್ ಏನಿಲ್ಲ ಅವ್ರೆ, ನೀವು ಕಾಲಿಕಿ ಪೇನ್ ಇಂದ, ಹೊಟ್ಟೆ ನೋವಿಂದ ಮಗು ಅಳುತ್ತೆ ಅಂತಂದ್ರೆ ಆ ಕಾಲಿಕಿ ಪೇನ್ ಬರಕ್ಕೆ ಕಾರಣ ಏನು? ಮತ್ತೆ ಅದನ್ನ ಹೇಗೆ ತಡೆಗಟ್ಬೋದು ಅಂತ? ಸೊ ಡೆಫಿನೇಷನ್ ಪ್ರಕಾರ ಅದು ಒಂದು ಲೈಕ್ 1 ವಾರದಲ್ಲಿ 3 ಅವರ್ಗಿಂತ ಮಗು ಅಳ್ತಾ ಇದ್ರೆ, ಬಟ್ ಅದು ಹಾ. ಕನ್ಸೋಲೆಬಲ್ ಕ್ರೈ ಹಾ. ಆಗಿದ್ರೆ ವಾರದಲ್ಲಿ 3 ದಿನ, ಅದಕ್ಕಿಂತ ಹೆಚ್ಚಿನಲ್ಲೂ ಇರ್ಬೋದು, ಮಿನಿಮಮ್ ರಿಕ್ವೈರ್ಡ್ 3 ದಿನ 3 ಅವರ್ಸ್ಗಿಂತ ಜಾಸ್ತಿ ಅಳ್ತಾ ಇದ್ರೆ ಅದು ಕೋಲಿಕಿ ಪೇನ್. ಅದು ಹಾ. ಎಕ್ಸಾಕ್ಟ್ ಇಟಿಯಾಲಜಿ ಹೇಳೋದು ಡಿಫಿಕಲ್ಟ್ ಆಗುತ್ತೆ. ಕಷ್ಟ. ಸೊ ಹಾ. ಅದಕ್ಕೆ ಮೇನ್ ಆಗಿ ನಾವು ಯೂಶಲಿ ಒಂದು ವಾರ್ಮ್ ಆಯಿಲ್ ಇಂದ ಹ್ಮ್. ಅರೌಂಡ್ ದ ಅಂಬ್ಲಿಕಸ್ ಮಸಾಜ್ ಹೇಳ್ತೀವಿ, ಕ್ಲಾಕ್ ವೈಸ್ ಅಥವಾ ಆಂಟಿ ಹಾ. ಕ್ಲಾಕ್ ವೈಸ್. ಅಂದ್ರೆ ಸೊ ಹೊಟ್ಟೆ ಹೊಕ್ಕಳ ಗುರಿ ಹಾ ಹತ್ರ ಸುಮ್ಮನೆ ಹಾ ಮಸಾಜ್ ಮಾಡೋದು. ಮಸಾಜ್ ಮತ್ತೆ ಮಾಡ್ಬೋದು ಹಾ. ಬಿಫೋರ್ ಗಿವಿಂಗ್ ದ ಬಾ. ಹಾ. ಅದರ್ವೈಸ್ ಮೋಸ್ಟ್ ಕಾಮನ್ಲಿ ಟಮ್ಮಿ ಟೈಮ್, ಮಗುನ ಉಲ್ಟಾ ಮಲಗಿಸೋದು, ಹೊಟ್ಟೆ ಮೇಲೆ ಮಲ್ಗಿಸೋದು. ಹೊಟ್ಟೆ ಮೇಲೆ ಮಲಗಿಸೋದು. ಸೊ ಟಮ್ಮಿ ಹ್ಮ್. ಅಂದ್ರೆ ಫೀಡಿಂಗ್ ಆಗಿ 1.5 ಅವರ್ ಆದ್ಮೇಲೆ ಹಾ. ಇಮಿಡಿಯೇಟ್ಲಿ ಆಫ್ಟರ್ ದ ಫೀಡಿಂಗ್ ಮಾಡಿದ್ರೆ ಕಕ್ಕೊಂಡ್ಬಿಡ್ತವೆ ಹಾಲು. ಒನ್ ಅಂಡ್ ಹೌದು. ಹಾಫ್ ಅವರ್ ಆದ್ಮೇಲೆ 30 minutes to 1 hour ಆ ತರ ಮಗುನ ಹೊಟ್ಟೆ ಪ್ರೋನ್ ಮೇಲೆ ಪೊಸಿಷನ್ ಮಲಗಿಸಿ. ಟಮ್ಮಿ ಟೈಮ್ ಮಾಡೋದ್ರಿಂದನೂ ಬೋರ್ಲಲ್ಲಿ. ಕಮ್ಮಿ ಹಾ. ಆಗುತ್ತೆ. ಸೊ ಓಕೆ. ಇದ್ ಮಾಡೋದ್ರಿಂದನೇ ಎಷ್ಟೋ ಕಮ್ಮಿ ಆಗುತ್ತೆ. ಹ್ಮ್. ಇದಾಗಿನೂ ಯಾಕಂದ್ರೆ ಅದು ನಿದ್ದೆ ಮಾಡೋ ಟೈಮ್ ಅಲ್ವಾ ಮದರ್ಸ್, ಅವ್ರಿಗೆ ಹೌದು ಅದು ಹೌದು ಕಿರಿಕಿರಿ ಹೌದು. ತಡೆಯಕ
ಆ ಹೌದು. ಟೈಮಲ್ಲಿ ನಾವು ಈ ಕೋಲಿಕಾಯ್ ಡ್ರಾಪ್ಸ್ ಅನ್ನೋದನ್ನ ಕೊಡ್ತೀವಿ. ಬಟ್ ಹಾ, ಅಷ್ಟಾಗಿ ನಾವು ರೆಕಮೆಂಡ್ ಮಾಡಲ್ಲ ಈ ಟಮ್ಮಿ ಟೈಮ್ ಇದ್ರಲ್ಲೇ. ಮತ್ತೆ ದೇ ಆರ್ ಆಲ್ ಕನ್ಸೋಲೆಬಲ್ ಕ್ರೈ. ನೀವ್ ಎತ್ಕೊಂಡ್ ಹೌದು ಸ್ವಲ್ಪ ಹೌದು 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 ಓಡಾಡಿದ್ರೇನೆ ಹೌದು 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 ಸೆಟಲ್ ಆಗ್ಬಿಡುತ್ತೆ. ಹೌದು ಹೌದು. ಆ, ಒಂದು ಹೊಟ್ಟೆ ಹಸಿದ್ರೆ ಅಳುತ್ತೆ, ಇಲ್ಲ ಹೌದು ಹೊಟ್ಟೆ ನೋವು ಬಂದ್ರೆ ಅಳುತ್ತೆ, ಹೌದು. ಇಲ್ಲ ಹಾ ಕಕ್ಕಸ್ ಮಾಡುವಾಗ ಅಳುತ್ತೆ. ಸೊ ಹೌದು. ಈ ಮೂರ್ ಬಿಟ್ರೆ ಇನ್ಯಾವುದಕ್ಕೂ ಇಲ್ಲ ಅಂತದ್ದು. ಆಮೇಲೆ ಮಕ್ಕಳಿಗೆ ಒಂದೊಂದ್ಸಲ ಚರ್ಮದ್ದು ರ್ಯಾಷಸ್ ಬರುತ್ತೆ, ಅದು ಹೌದು ಅಕ್ನೆ ತರ ಇರುತ್ತೆ. ಆಮೇಲೆ ಹೌದು. ಮೊದ್ಲಿನ ಕಾಲದಲ್ಲಿ ಆ ಹಾ. ಮಗು ಒಂದು ಸ್ನಾನ ಮಾಡಿದ ತಕ್ಷಣ ಫುಲ್ ಪೌಡರ್ ಹಾಕಿ ತುಂಬಿಡೋರು. ಅದ್ನ ಎಷ್ಟು ಕತ್ತಲ್ಲಿ ಅಲ್ಲಿ ಇಲ್ಲಿ ರ್ಯಾಷಸ್ ಬರಬಾರ್ದು ಅಂತ ಪೌಡರ್ ಹಾಕ್ತಾ ಇದ್ರು. ಸೊ ಹೌದು. ಈ ರ್ಯಾಷಸ್ ಬಗ್ಗೆ ಮತ್ತೆ ಪೌಡರ್ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಹ್ಮ್. ಸೊ ಮಕ್ಳಿಗೆ ಕಾಮನ್ ಆಗಿ ಮೂರ್ ರೀತಿ ರ್ಯಾಷಸ್ಗಳನ್ನ ನೋಡ್ತೀವಿ ಹುಟ್ಟಿದ ಹ್ಮ್. ಒಂದ್ ವಾರದಲ್ಲಿ. ಹ್ಮ್. ಒಂದು ಎರಿದಿಮಾ ಟಾಕ್ಸಿಬಲ್, ಕನ್ನಡದಲ್ಲಿ ಕೆಂಬಾರ ಅಂತ ಹೇಳ್ತಾರೆ. ಹಾ. ಹುಟ್ಟಿದ 2ನೇ ದಿನ ಆದ್ಮೇಲೆ ಕೆಂಪ್ಗೆ ರ್ಯಾಷಸ್ ಮುಖದ ಮೇಲೆ, ಚೆಸ್ಟ್ ಮೇಲೆ, ಅಬ್ಡಮನ್ ಮೇಲೆ, ಹ್ಮ್. ಆ, ಈ ಹಿಂದೆ ಬ್ಯಾಕ್ ಸೈಡು, ಹ್ಮ್. ಬಟಕ್ಸ್ ಮೇಲೆಲ್ಲ ಬರ್ತವೆ. ಹ್ಮ್. ಅವಕ್ ಏನೂ ಮಾಡೋದ್ ಬೇಡ. 5-6 ದಿನ ಆದ್ಮೇಲೆ ಅವು ತಂತಾನೆ ಕಮ್ಮಿ ಆಗುತ್ತೆ. ಈ ಇನ್ನೊಂದು ಕ್ಯಾಲಮೆನ್ ಲೋಷನ್ ಹಚ್ಚಿದ್ರೆ ಸಾಕಾಗತ್ತಾ ಅಥವಾ ಅದು ಬೇ- ಬೇಕಾಗಿಲ್ವಾ? ಇಲ್ಲ, ಕ್ಯಾಲಮೆನ್ ಲೋಷನ್ ಇನ್ನ ಡ್ರೈ ಆಗುತ್ತೆ. ಸೊ ಅದಕ್ಕೆ ಓಕೆ. ಬರ್ತೀನಿ ಮಾಯಿಶ್ಚರೈಸರ್ಗೆ. ಹಾ. ಅದಾದ್ಮೇಲೆ ಇನ್ನೊಂದು ಕಾಮನ್ ಆಗಿ ನೋಡೋದು ಮಿಲೇರಿಯಾ ಅಂತ ಹೇಳ್ತೀವಿ. ಹ್ಮ್. ಹ್ಮ್. ಚೆನ್ನಾಗಿ ಸ್ವೆಟರ್ ಮಗುನ ಬೆಚ್ಚಗೆ ಇಡ್ಬೇಕು. ಆ ಮಗು ಸ್ವೆಟ್ ಆಗ್ತಾ ಇದ್ರು ಬಿಡಲ್ಲ. ಚೆನ್ನಾಗಿ ಬಟ್ಟೆ ಓವರ್ ಡ್ರೆಸ್ ಮಾಡಿದಾಗ ಸಣ್ಣ ಸಣ್ಣ ಗುಳ್ಳೆ ರೀತಿ ಹೌದು. ಹಾಕ್ತೆ ಕತ್ತತ್ರ, ಇದು ಬೆವ್ರ ಬೆಸೈಕಲ್ ಸಾಲೆ ತರ. ತರ, ಬೆವ್ರ ಆ ಸಾಲೆ ತರ. ಹ್ಮ್. ಅದನ್ನ ಹ್ಮ್. ಮಿಲೇರಿಯಾ ಅಂತ ಹೇಳ್ತೀವಿ. ಅದು ಓವರ್ ಡ್ರೆಸ್ ಇಂದ ಆಗೋದು. ಮೈ ಹ್ಮ್. ಸುಟ್ಟೋಗ್ತಾ ಇರಿದ್ರು ಬಟ್ಟೆ ಬಿಡಲ್ಲ ಕೆಲವರು. ಸೊ ಅದನ್ನ ಮಿಲೇರಿಯಾ ಅಂತ ಹೇಳ್ತೀವಿ. ಇನ್ನೊಂದು ಓಕೆ. ನಿಯೋನೇಟಲ್ ಈಗ ಆಕ್ನೆ ಅಂತ ಕೊನೆಗೆ ಹೇಳ್ತೀವಿ. ಪೌಡರ್ ಹಾಕ್ಬೇಕೋ ಬೇಡವೋ ಹೇಳಿ. ಬೇಡ. ಬೇಡ. ಸೊ ಏನಾಗತ್ತೆ ಪೌಡರ್ ಹಾಕಿದ್ರೆ? ಹಾ ಹೇಳ್ತೀನಿ. ಸೊ ಮಗು ಸ್ನಾನ ಆಗಿದ ತಕ್ಷಣ ಆ ಪ್ಯಾಡ್ ಡ್ರೈ ಮಾಡಿ ಮಾಯಿಶ್ಚರೈಸರ್ ಹಾಕಾದ್ಮೇಲೆ ಹ್ಮ್. ಪೌಡರ್ ಅಗತ್ಯ ಇಲ್ಲ. ಆ ಹ್ಮ್. ಮಾಯಿಶ್ಚರೈಸರ್ ಹಂಗೆ ಕ್ಯಾಪ್ಚರ್ ಆಗುತ್ತೆ. ಪೌಡರ್ ಹಾ. ಹಾಕೋದ್ರಿಂದ ಏನಾಗುತ್ತೆ, ಅದು ಲಂಗ್ಸ್ ಗೆ ಇನ್ಹೇಲ್ ಆದಾಗ ರೆಸ್ಪಿರೇಟರಿ ಆ. ಇಶ್ಯೂಸ್ ಬರುತ್ತೆ ಮಕ್ಳಿಗೆ. ಓಕೆ. ಸೊ ದೇ ಓಕೆ. ಆರ್ ನಾಟ್ ಗುಡ್. ಇವನ್ ದೋ ಓಕೆ. AP ರೆಕಮೆಂಡೇಶನ್ ಪ್ರಕಾರ ಕಾರ್ನ್ ಸ್ಟಾರ್ಚ್ ಸ್ವಲ್ಪ ಮಟ್ಟಿಗೆ, ಬಟ್ ಹ್ಮ್. ಡೆಫಿನೆಟ್ಲಿ ರೆಸ್ಪಿರೇಟರಿ ಇಶ್ಯೂಸ್ ಗೋಸ್ಕರ. ಹ್ಮ್. ಆಮೇಲೆ ಡ್ರೈನೆಸ್ ಆಗುತ್ತೆ ಪೌಡರ್ ಇಂದ. ಸೊ ಓಕೆ. ಎರಡರಿಂದ ಓಕೆ. ಪೌಡ್ರು ಬೇಡ. ಹ್ಮ್. ಮಾಯಿಶ್ಚರೈಸರ್ ಒಂದು ಅಪ್ಲೈ ಮಾಡಿ, ಹ್ಮ್. ಯಾವುದು ನಿಮ್ ಪೀಡಿಯಾಟ್ರಿಷಿಯನ್ ಹೇಳಿದಾರೋ ಅಷ್ಟ್ ಮಾಡಿದ್ರೆ ಸಾಕು, ಇನ್ನೇನು ಬೇಡ. ಥ್ಯಾಂಕ್ ಯು ಸೋ ಮಚ್ ಹೇಮಾ. ಸೋ ಬ್ಯೂಟಿಫುಲ್ಲಿ ಯು ಎಕ್ಸ್ಪ್ಲೇನ್. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.